ದೇವರು ನಿನಗೆ ಕಷ್ಟ ಕೊಡುವುದು ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದಕ್ಕೆ. ಪ್ರಯತ್ನ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯಿಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಈ ಜಗತ್ತಿನಲ್ಲಿ ಎಲ್ಲವೂ ನಾಟಕ, ಎಲ್ಲರೂ ನಾಟಕ. ಆದರೆ ನೀನು ಕೆಲವರ ನಾಟಕಕ್ಕೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರು. ನೋವಿನಲ್ಲಿ ಇದ್ದೇನೆ ಎಂದು ಏಕೆ ಅಳುತ್ತೀಯ? ನಿನಗೆ ಬದುಕಿನಲ್ಲಿ ಯಾರೂ ಇಲ್ಲ, ಒಂಟಿಯಾದೆ ಎಂದು ರೋಧಿಸಬೇಡ. ತಾಳ್ಮೆಯಿಂದ ಇರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ, ಅದನ್ನು ಮರಿಬೇಡ. ಖಂಡಿತ ನಿನ್ನನ್ನು ಕಾಪಾಡೇ ಕಾಪಾಡುತ್ತಾನೆ. ದುಃಖದಲ್ಲಿದ್ದಾಗ ನೆನಪಿಡಬೇಕಾದ 2 ವಿಷಯಗಳು. ಇಂದು ನಿನಗೆ ಎಷ್ಟು ಕಷ್ಟ ಇದ್ದರೂ ನಾಳೆ ಸುಖ ಬಂದೇ ಬರುತ್ತದೆ. ನಿನ್ನ ದುಃಖಕ್ಕೆ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇರುವುದು. ಬೇಡದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ, ಹೇಳುವವರು ಕೂಡ ನಾಶ ಆಗ್ತಾರೆ. ನೀವು ಚಿಂತೆ ಮಾಡಿ ಏಕೆ ಕೊರಗಬೇಕು? ಹುಟ್ಟಿಸಿದವರನ್ನು ಮರೆತು ಮುಂದೆ ನಡೆಯಬೇಕು. ಶ್ರೀಕೃಷ್ಣನ ವಾಣಿ. ಸುಖ ದುಃಖ ಎರಡೂ ಭಗವಂತನ ಸೂತ್ರದಲ್ಲಿದೆ. ಬದುಕು ಬಲಿಯಾಗಲು ಬಿಡಬೇಡಿ. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ. ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬೀಳ್ತಾರೆ. ಮೆರೆದವರು ಮಣ್ಣಾಗಲೇಬೇಕು, ಉರಿದವರು ಸುಟ್ಟು ಬೂದಿಯಾಗಲೇಬೇಕು. ನಿನಗಾಗಿರುವ ಅನ್ಯಾಯಕ್ಕೆಲ್ಲ ಬೆಲೆ ಸಿಕ್ಕೇ ಸಿಗುತ್ತದೆ. ಅವಮಾನ, ನೋವು ಮತ್ತು ಸೋಲು ಸಹಿಸಿಕೊಂಡವರು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತಾರೆ. ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಸತತವಾಗಿ ಹೋರಾಟ ಮಾಡು. ಗೆಲುವು ಖಂಡಿತ. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಚಿಂತಿಸಬೇಡಿ, ತಾಳ್ಮೆಯಿಂದ ಇರಿ. ನಿಮ್ಮ ಎಲ್ಲ ನೋವಿಗೂ ಪರಿಹಾರ ಸಿಕ್ಕೇ ಸಿಗುತ್ತದೆ. ಯಾರೋ ಬರುತ್ತಾರೆ, ನಿಮ್ಮ ಕೈ ಹಿಡಿದು ನಡೆಯುತ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೆ ಯಾರೂ ಇಲ್ಲ. ನೀನು ದುಡಿತಾ ಇರಬೇಕು, ಇಲ್ಲ ಚೆನ್ನಾಗಿ ದುಡಿದು ಇಟ್ಟಿರಬೇಕು. ಎರಡೂ ಇಲ್ಲ ಅಂದರೆ ಕೀಳಾಗಿ ನೋಡ್ತಾರೆ. ನಿಮ್ಮವರೇ ನಿಮಗೆ ಆಗಲ್ಲ. ಎಲ್ಲರೂ ನಾಟಕ. ನಿನ್ನ ಮುಂದೆ ಒಂದು ಥರ, ನಿನ್ನ ಹಿಂದೆ ಇನ್ನೊಂದು ಥರ. ಮೋಸಕ್ಕೆ ಸಾವಿಲ್ಲ, ಏಕೆಂದರೆ ನಿನ್ನಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೆ ಮೋಸವಾಗುವುದು ಖಚಿತ. ಮೋಸ ಅನ್ನುವುದು ಆ ದೇವರಿಗೆ ಬಿಟ್ಟಿಲ್ಲ, ಇನ್ನು ನರಮಾನವರಿಗೆ ಬಿಡುತ್ತದೆ ಸಾಧ್ಯನೇ ಇಲ್ಲ. ಮೋಸ ಹೋದೆ ಎಂದು ಅಳಬೇಡ, ನಿನ್ನ ತಾಳ್ಮೆಗೆ ಉತ್ತರ ಸಿಗುತ್ತದೆ. ಪದೇ ಪದೇ ಕೆಟ್ಟದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ಉಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆ ಇಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಬಂದೇ ಬರುತ್ತದೆ. ನೀನು ಅನುಭವಿಸಿದ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವ ಒಂದು ದೊಡ್ಡ ಶಕ್ತಿ ಹೊಂದಿದೆ. ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ, ನಿನ್ನ ನೋವಿಗೆ ಬೆಲೆ ಖಂಡಿತ. ತುಳಿದು ಬೆಳೆಯುತ್ತಿದ್ದಾರೆ ನಿನ್ನ ಶತ್ರುಗಳು. ಹೇಳಲಾಗದಷ್ಟು ನೋವಿದ್ದರೂ ದೇವರನ್ನು ನಿನ್ನ ಮೇಲೆ ಕರುಣೆ ಇಲ್ಲ ಅನಿಸುತ್ತೆ ಕೆಲವೊಮ್ಮೆ. ಯಾರಿಗೂ ಭಾರವಾಗಿ ಬದುಕಬೇಡಿ. ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಜನಗಳ ಮುಂದೆ ನೀನು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಮನಸ್ಸು ಮಾಡಿ ನೋಡು, ಎಲ್ಲವೂ ಸಾಧ್ಯ. ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಎಲ್ಲವೂ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಹಿಂದೆ ಬೇರೆಂದು ಕುತಂತ್ರ ಮಾಡುತ್ತಾರೆ. ಯಾರನ್ನು ಸುಲಭವಾಗಿ ನಂಬಬೇಡಿ, ಏಕೆಂದರೆ ಮೋಸ ಮಾಡುವವರಿಗೆ ನಿನಗಿಂತ ಮುಗ್ಧರು ಬೇಗ ಬಲಿಯಾಗುತ್ತಾರೆ. ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೂರುವುದಕ್ಕೆ ಅಲ್ಲ, ಯಾರು ನಿನ್ನ ನೋಡುವಂತೆ ಮಾಡುತ್ತಿರುವವರನ್ನು ತುಳಿಯುವುದಕ್ಕೆ. ನೀನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರು ಕಣ್ಣೀರಿಡುವ ಹಾಗೆ ಮಾಡುತ್ತೇನೆ. ಕಾದು ನೋಡು, ನನ್ನ ಮೇಲೆ ನಂಬಿಕೆ ಇಡು ಸಾಕು. ಅದೆಷ್ಟೇ ಕೆಟ್ಟದಾಗಲಿ ಅಳಬೇಡ. ನಿನ್ನ ಕಣ್ಣೀರು, ತಾಳ್ಮೆ ನಿನ್ನ ಶಕ್ತಿಯಾಗಲಿ. ನಿನ್ನನ್ನು ತುಳಿದವರೇ ಕಾಲು ಹಿಡಿಯುವ ಸಮಯ ಬರುತ್ತದೆ. ನೀನು ಮನಸ್ಸು ಮಾಡು, ಎದ್ದು ನಿಲ್ಲು, ಆಗ ನೀನು ನಾಯಕ. ನಿನ್ನನ್ನು ಕೀಳಾಗಿ ಕಂಡವರು ಸೇವಕರು. ಇಷ್ಟೇ ಜೀವನ. ನಿನ್ನ ನೋವಿಗೆ ಕಾಲವೇ ಉತ್ತರ ಕೊಡುತ್ತದೆ. ಅಳುತ್ತಾ ಕೂತರೆ ಯಾವುದೂ ಆಗುವುದಿಲ್ಲ. ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ. ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರು ನಿನ್ನ ಮುಂದೆ ಸುಖವಾಗಿ ಇರುವಾಗ ನೀನು ಏಕೆ ಅಳಬೇಕು? ಎಷ್ಟೇ ನೋವಿದ್ದರೂ ಅಳಬೇಡ. ದೇವರಿದ್ದಾನೆ, ನಿನ್ನ ಜೊತೆ ಇದ್ದಾನೆ ಎಂಬ ನಂಬಿಕೆ ಇಡು. ಎಲ್ಲ ನೋವನ್ನು ನುಂಗು, ಗೆದ್ದೇ ಗೆಲ್ಲುತ್ತೀಯ.
ನೀನು ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳು ತಂದುಕೊಡುತ್ತದೆ. ಕೆಟ್ಟ ಸಮಯ ಬದಲಾಗುತ್ತದೆ, ಕಾಲ ನಿಲ್ಲುವುದಿಲ್ಲ. ನಿನಗೂ ಸಮಯ ಬರುತ್ತೆ. ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡ, ಏಕೆಂದರೆ ಮುಂದೆ ನಿನ್ನಷ್ಟು ಸುಖವಾಗಿ ಇರುವವರು ಯಾರೂ ಇಲ್ಲ ಎನ್ನುವಂತೆ ಒಳ್ಳೆಯ ಸಮಯ ನಿನಗೆ ಬರುತ್ತದೆ. ಜೀವನ ಮುಗೀತು ಅಂತ ಅಳಬೇಡ, ನಾನಿದ್ದೀನಿ, ಖಂಡಿತ ನಿನಗೆ ಒಳ್ಳೆಯ ಸಮಯ ಬರುತ್ತದೆ. ಇನ್ನೊಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ. ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಏನೂ ಮಾಡಲಾಗುವುದಿಲ್ಲ ನಾನೇನೆಂದು ಎನ್ನುವ ಅಹಂಕಾರ ಅತೀ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತೀ ದೊಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು. ಬೆರೆದವರೇ ನಿನ್ನ ಕಣ್ಣೆದುರು ಮಣ್ಣಾಗುತ್ತಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾದು ನೋಡಿ, ಅದೇ ನಿಮಗೆ ಒಳ್ಳೆಯ ಸಮಯ ಶುರು. ಬೇಡ, ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದವರೆಲ್ಲರಿಗೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ. ಮರೆಯಬೇಡಿ, ದೇವರನ್ನು ನಂಬಿದವರು ಯಾವತ್ತೂ ಸೋಲಿಲ್ಲ. ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರು ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನು ಸುಡಲು. ನಿನ್ನನ್ನು ಬದಲಿಸುತ್ತದೆ. ನಿನಗೂ ಒಳ್ಳೆಯ ಕಾಲ ಬರುತ್ತದೆ. ಅಳಬೇಡ. ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು. ಅಳಬೇಡ, ಇದನ್ನು ಕೇಳು. ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ. ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಬೇಕು. ಒಂದಲ್ಲ ಒಂದು ದಿನ ನೀನು ಗೆದ್ದೇ ಗೆಲ್ಲುವೆ. ಆದರೆ ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರು ಬೆಂಕಿಯೇ ಒಬ್ಬರನ್ನು ಸುಡುವುದಕ್ಕೆ ಕಾರಣವಾಗುತ್ತದೆ. ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ, ಆದರೆ ಕಾಯುವ ತಾಳ್ಮೆ ನನಗೆ ಇರಬೇಕು. ತಾಳ್ಮೆ ಇದ್ದವರಿಗೆ ಖಂಡಿತ ಗೆಲ್ಲುವುದು ಸಾಧ್ಯ. ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇಕೆ ಅಳಬೇಕು? ನೀನು ತಾಳ್ಮೆಯಿಂದ ಇರು. ಗುದ್ದಾಡುವುದನ್ನು ನಿನ್ನ ಕಣ್ಣಾರೆ ನೋಡುವೆ. ದಿನವು ಬಂದೇ ಬರುತ್ತದೆ. ಎಲ್ಲವನ್ನೂ ಸಹಿಸಿಕೊ. ಆ ದಿನ ಒಂದು ದಿನ ಬಂದೇ ಬರುತ್ತದೆ. ನೀನು ಬೆಳೆದು ನಿಲ್ಲುತ್ತೀಯ. ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ. ನಿನ್ನ ನೋವಿಗೆ ಕಣ್ಣೀರೇ ನಾನೇ ನಿನ್ನ ಸುಖವಾಗಿ ಇರುವಂತೆಯೂ ಮಾಡುತ್ತದೆ. ಕಷ್ಟ ಎಂದು ಅಳಬೇಡ. ನಾಳೆ ನೀನೇ ಗೆಲ್ಲುವುದು. ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿ ಇದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯ. ಜೀವನದಲ್ಲಿ ಹಾಗೆಯೇ ನಿನ್ನ ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದೆಯಾ ಎಂದರ್ಥ. ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನಗಳು ಬರುತ್ತದೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳ ನೋವು ಅಷ್ಟೇ. ಎಲ್ಲವನ್ನು ಸಹಿಸಿಕೊಳ್ಳಿ, ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ. ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ನೋಯಿಸಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ. ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ. ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದು, ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೇ ಖಂಡಿತ ಬಿಡುವುದಿಲ್ಲ. ನಿಮ್ಮ ಪ್ರಯೋಜನವೂ ಇಲ್ಲ. ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು. ನೆನಪಿರಲಿ, ಅವರ ಸರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಬೇಕು. ಅದೇ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ. ಅಳಬೇಡಿ, ದೇವರಿದ್ದಾನೆ ನಿಮ್ಮ ಪಾಲಿಗೆ. ನಿಧಾನವಾಗಿ ನಿಮ್ಮ ಜೀವನವನ್ನೇ ತಿರುಗಿ ನೋಡಿ. ನೀವು ಮಾತ್ರ ಅಳುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾ ಇದ್ದೀರಾ. ನಿಮ್ಮನ್ನು ಹಾಳು ಮಾಡಿ ಮೋಸ ಮಾಡಿದವರು ಮೇಲಕ್ಕೆ ಏರುತ್ತಿದ್ದಾರೆ, ಮೆರೆಯುತ್ತಿದ್ದಾರೆ. ನೀವು ಮಾತ್ರ ಹಾಗೇ ನಿಂತಲ್ಲಿಯೇ ನಿಂತಿದ್ದೀರಾ ಅಲ್ಲವೇ? ಅದಕ್ಕಾಗಿಯೇ ಹಿಂದೆ ಬದಲಾಗಿ ಕಾಲ ಓಡುತ್ತಿದೆ ಎಂದು ನಿಮ್ಮ ಕೈಯಲ್ಲಿಯೇ ಇದೆ. ಬದಲಾವಣೆಗಳನ್ನು ನೀವೇ ತೆಗೆದುಕೊಳ್ಳಬೇಕು. ನಿಮ್ಮ ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳಿಗೆ ಧೈರ್ಯವಾಗಿ ಮುನ್ನುಗ್ಗುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ನೀವು ಅನುಭವಿಸಿದ ನೋವಿಗೆ ನಿಮ್ಮ ಒಳ್ಳೆಯ ದಿನಗಳು ತಂದುಕೊಡುತ್ತದೆ. ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತೇವೆ. ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಮ್ಮ ಗುರು ಎನ್ನುವುದನ್ನು ಮರೆಯಬೇಡಿ. ನೀವು ಗೆಲ್ಲಬೇಕು ಎಂಬ ಆಸೆಯನ್ನು ಕೆಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಮ್ಮ ಕಣ್ಣೀರು ಮತ್ತು ಅವಮಾನ, ಸೋಲುಗಳು.
ನೆನಪಿರಲಿ ಕೆಟ್ಟವರು ಮೆರೆಯಲಿ ಬಿಡು. ದೀಪ ಆರುವ ಮುನ್ನ ಜೋರಾಗಿಯೇ ಉರಿಯುತ್ತದೆ, ನಂತರ ಶಾಶ್ವತವಾಗಿ ಆರಿ ಹೋಗುತ್ತದೆ. ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ. ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ, ನಿನ್ನ ಒಳ್ಳೆಯ ಸಮಯದಲ್ಲಿ ಆರಂಭವಷ್ಟೇ. ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ, ನಿಮ್ಮ ಒಳ್ಳೆಯ ಸಮಯದಾಗ ಆರಂಭವಷ್ಟೇ. ತಾಳ್ಮೆ ಇರಲಿ. ಕೆಟ್ಟ ಮನುಷ್ಯರನ್ನು ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಹಿಡಿಯುತ್ತಾರೆ. ನಿನ್ನ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರಾಗಿ ಮಾಡುವೆ. ಭಗವಂತನ ಮೇಲೆ ನಂಬಿಕೆ ಇಡು, ನಿನಗೆ ಒಳ್ಳೆಯ ದಿನ ಬರುತ್ತದೆ. ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲಿದೆ. ಮನಸ್ಸು ಮಾಡಿ ನೋಡು, ಮಿಕ್ಕಿದ್ದನ್ನು ನನಗೆ ಬಿಡು. ನನ್ನ ಜೀವನವೇ ಬದಲಾಗುವಂತೆ ಮಾಡುತ್ತಾನೆ. ನಿನ್ನ ಜೀವನವೇ ಬದಲಾಗುವಂತೆ ಮಾಡುತ್ತೇನೆ. ನೀನು ಅದೆಷ್ಟೋ ಕಳೆದುಕೊಳ್ಳುತ್ತೀಯೋ ಅಷ್ಟನ್ನೇ ಮತ್ತೆ ಪಡೆದುಕೊಳ್ಳುತ್ತೀಯ. ತಾಳ್ಮೆ ಕಳೆದುಕೊಳ್ಳಬೇಡ. ಮಾಡಿದವರು ಯಾವತ್ತೂ ಉದ್ಧಾರ ಹಾಗೆಯೇ ಇಲ್ಲ. ಚರಿತ್ರೆಯಲ್ಲಿ ಕಷ್ಟಗಳಿಂದ ಸೋತು ಗೆದ್ದವರೇ ಈ ಜಗತ್ತಿನಲ್ಲಿ ಎತ್ತರಕ್ಕೆ ಬೆಳೆದು ನಿಂತವರು. ಯಾರು ನಿನ್ನನ್ನು ಕಾಲಿನ ಕಸದಂತೆ ಕಾಣುತ್ತಾರೋ ಅವರ ಮುಂದೆಯೇ ನೀನು ಚೆನ್ನಾಗಿ ಬದುಕಿ ತೋರಿಸಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.